ಇವತ್ತು ಬಹಳ ಅಪೂರ್ವವಾದ ಒಂದು ಸಮ್ಮೇಳನದ ಸಂದರ್ಭದಲ್ಲಿ ಇದ್ದೇವೆ. ಒಂದು ಕಡೆಗೆ ವಿಜ್ಞಾನದ ಪರಾಕಾಷ್ಠೆಯನ್ನು ತನ್ನ 90ರ ವಯದಲ್ಲಿ ನಡೆಸ್ತಾ ಇರುವ ಶ್ರೀ KP ರಾವ್ ಇದ್ದಾರೆ. ಇನ್ನೊಂದು ಕಡೆಗೆ ಎಳೆವರೆಯದಲ್ಲಿ ಭಾಗವತವನ್ನು, ಶ್ರೀಮದ್ ಭಾಗವತವನ್ನು ಬದುಕಿನ ಅವಿಭಾಜ್ಯ ಅಂಗವಾಗಿ ಅಂತರ್ಗತ ಮಾಡಿಕೊಂಡು ಭಕ್ತಿಯೇ ತಾನಾಗಿ ಮೂರ್ತಿವೆತ್ತಂತೆ ಇರುವ ಶ್ರೀ ವಿನಯ್ ವಾರಣಾಸಿ ಇದ್ದಾರೆ. ಇವತ್ತು ಜಗತ್ತು ಈ ಎರಡು ಮಿಲನವಾದಾಗ ಬಹುಶಃ ನಿಜವಾದ ಅಧ್ಯಾತ್ಮ ಸಂಭವಿಸ್ತದೆ ಅನ್ನುವ ಒಂದು ಸಾಂಕೇತಿಕ ವೇದಿಕೆಯನ್ನು ನಾವು ಸಾಕ್ಷೀಭೂತರಾಗಿ ಅನುಭವಿಸ್ತಿದ್ದೇವೆ. ಇಂಥ ಒಂದು ವಿಶೇಷ ವೇದಿಕೆಗೆ ನಮಗೆ ಬಹಳ ವಿಸ್ಮಯವನ್ನು ಆಶ್ಚರ್ಯವನ್ನು ಉಂಟು ಮಾಡುವ ಹಾಗೆ ನ್ಯಾಯಾಧೀಶರಾದ ಶ್ರೀಶಾನಂದರು ಕೂಡ ಆಗಮಿಸ್ತಾ ಇದ್ದಾರೆ. ಅದು ಕೂಡ ನಮ್ಮ ಪುಣ್ಯ ಅಂತ ಭಾವಿಸ್ತಾ ಅವರನ್ನೂ ಕೂಡ ಬಹಳ ಭಕ್ತಿಯಿಂದ ನಾವು ಸ್ವಾಗತಿಸಿ ಈ ದಿನದ ಎಲ್ಲ ಗಣ್ಯರನ್ನು ಕೂಡ ಮೊದಲಿಗೆ ಗೌರವಿಸಿ ಆ ಬಳಿಕ ಅವರ ಮಾತುಗಳನ್ನು ಕೇಳೋಣ. ಪ್ರಥಮದಲ್ಲಿ ನಿಮಗೆಲ್ಲ ಒಂದು ಪ್ರಶ್ನೆ ಇರಬಹುದು. ಆಮಂತ್ರಣ ಪತ್ರಿಕೆಯಲ್ಲಿ ಮಂತ್ರಾಲಯ ಮಠದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಹೆಸರು ಇದೆ, ಆದರೆ ಅವರು ಇಲ್ಲಿ ಇಲ್ಲವಲ್ಲ, ಕಾಣಿಸ್ತಿಲ್ವಲ್ಲ ಅಂತ. ಅದು ಒಂದು ಅನಿರೀಕ್ಷಿತವಾದ ಘಟನೆ ಅಥವಾ ಆಕಸ್ಮಿಕವಾಗಿ ನಮಗೆ ಕೂಡ ಇವತ್ತೇ ಬೆಳಿಗ್ಗೆ 10 ಗಂಟೆಗೆ ಗೊತ್ತಾದಂತಹ ಒಂದು ವಿಷಯ ಅಥವಾ ವೇದನೆ. ಅವರು ನಿನ್ನೆ ತಿರುಪತಿಯಿಂದ ಮರಳಿ ಬರುವಾಗ ತೀವ್ರ ಜ್ವರ ಮತ್ತು ಗಂಟಲು ನೋವಿರುವುದರಿಂದ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲವಾಗಿ ಮತ್ತು ಹೊರಡುವ ಪರಿಸ್ಥಿತಿ ಕಷ್ಟ ಅನ್ನುವ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ ಅವರು, ನಿನ್ನೆ ರಾತ್ರಿ ಕೂಡ ಒಂದು ಪ್ರಯತ್ನ ನಾಳೆ ಬೆಳಿಗ್ಗೆ ಹೇಳ್ತೇನೆ ಅನ್ನುವ ಮಾತನ್ನೇ ಉಲ್ಲೇಖ ಮಾಡಿದರು. ಆದರೆ ಇವತ್ತು ಬೆಳಿಗ್ಗೆ ಅವರು ಅನಿವಾರ್ಯವಾಗಿ ತಾವು ಬರಲಿಕ್ಕೆ ಆಗುವುದಿಲ್ಲ, ನಾನು ಅಲ್ಲಿಂದಲೇ ಪ್ರಾರ್ಥಿಸ್ತೇನೆ ಮತ್ತು ನಿಮಗೆಲ್ಲ ಶುಭಾಶಂಸನೆಗಳನ್ನು ರಾಘವೇಂದ್ರ ಸ್ವಾಮೀಜಿಗಳ ಆ ಮೂಲಕ ಪ್ರಾರ್ಥಿಸಿಕೊಂಡು ಕಳುಹಿಸ್ತೇನೆ ಅನ್ನುವ ಸಂದೇಶವನ್ನು ಕಳುಹಿಸಿದರು. ಆಗ ನಮಗೆ ಒದಗಿದವರು ಪರಮ ಪೂಜ್ಯರಾದ ಬನ್ನಂಜೆ ಮತ್ತು ರಾಘವೇಂದ್ರ ಎರಡೂ ಹೆಸರುಗಳನ್ನೊಳಗೊಂಡ ಶ್ರೀ ಶ್ರೀ ಬನ್ನಂಜೆ ರಾಘವೇಂದ್ರ ತೀರ್ಥರು. ಇದು ಬರೀ ಹೆಸರಿನ ಸಮಾಗಮ ಅಲ್ಲ. ಅವರು ಮೂಲಭೂತವಾಗಿ ಅವರ ಹೆಸರಿನಿಂದ ಬನ್ನಂಜೆ ರಾಘವೇಂದ್ರ ಪೂರ್ವಾಶ್ರಮದಲ್ಲೂ ಕೂಡ, ಆದರೆ ಅವರು ಬನ್ನಂಜೆ ರಾಘವೇಂದ್ರ ತೀರ್ಥರಾದದಕ್ಕೆ ಒಂದು ವಿಶೇಷವಾಗಿ ಅಪ್ಪನ ಕೊಡುಗೆ ಕೂಡ ಇದೆ ಅನ್ನುವುದು ನಾನು ಆಗ ಹೇಳಿದ ಅನುಬಂಧದ ಕಾರಣ. ಒಂದು ತನ್ನ ಜೀವಿತಾವಧಿಯ 27ನೆಯ ವಯಸ್ಸಿನವರೆಗೆ ತಾನು ಶ್ರೀಮದ್ ಭಾಗವತ ಮೊದಲಾದ ದೇವ ಕಾರ್ಯದಲ್ಲಿ ತೊಡಗಬೇಕು, ಸಂಸಾರ ತನ್ನ ಗಮ್ಯವಲ್ಲ, ತಾನು ಮಾಡಬೇಕಾದ ದೇವ ಕಾರ್ಯಕ್ಕೆ ತಾನು ಈ ಬಟ್ಟೆಯನ್ನು ಕಳಚಿ ಕಾವಿ ಬಟ್ಟೆ ಉಟ್ಟು ಸನ್ಯಾಸ ಸ್ವೀಕರಿಸಿ ಮುಂದುವರಿಯಬೇಕು ಅನ್ನುವ ತೀವ್ರ ತಹತಹದಲ್ಲಿ ಪೂಜ್ಯರಿದ್ದಾಗ ಅದು ಅವರಿಗೆ ಯಾಕೋ ಬೇರೆ ಬೇರೆ ಶ್ರೀಗಳ ಅನುಗ್ರಹ ಮುಖೇನ ಆಗ ದೀಕ್ಷೆ ಆಗಬೇಕಾಗಿತ್ತು, ಅದು ಒದಗಿ ಬರಲಿಲ್ಲ. ಅಂಥ ಅನೇಕ ಸಂದರ್ಭಗಳಲ್ಲಿ ಬಾಲ ಸನ್ಯಾಸವನ್ನು ಪೀಠ ಕೊಡುವುದು ಅಷ್ಟಮಠದ ಪರಂಪರೆ. ಆದರೆ ಇವರು ಆಗಲೇ 27ರವರು ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೆ ಸನ್ಯಾಸ ದೀಕ್ಷೆ ಕೊಡುವುದು ಕಷ್ಟವಾದ ವೇಳೆಗೆ ಅವರು ಹೋಗಿ ಕೇಳಿಕೊಂಡದ್ದು ನಮ್ಮ ಅಪ್ಪನನ್ನು, ದಯವಿಟ್ಟು ನನಗೆ ಸನ್ಯಾಸ ದೀಕ್ಷೆ ಕೊಡುವ ಹಾಗೆ ಏನಾದರೂ ಮಾಡಿ ಅಂತ. ಆಗ ನನ್ನ ಅಪ್ಪ ಹೇಳಿದ ಮಾತು ಅವರಿಗೆ, ಸನ್ಯಾಸದ ದಂಡದ ಮುಖಾಂತರವೇ ಎಲ್ಲವೂ ಆಗುತ್ತದೆ ಅನ್ನುವ ಯಾವ ಭ್ರಮೆಯೂ ಬೇಡ. ನಿಮ್ಮ ಸನ್ಯಾಸ ನಿಮ್ಮ ಭಾವದಿಂದ ಇದೆ, ಅದೇ ಬಹಳ ದೊಡ್ಡ ದಂಡ. ನೀವ್ಯಾಕೆ ದಂಡ ಹಿಡಿದೇ ಸನ್ಯಾಸ ಆಗಬೇಕು ಅಂತ ಭಾವಿಸ್ತೀರಿ, ಮುಂದುವರಿಸಿ ನಿಮ್ಮ ಕೆಲಸವನ್ನು ಅಂತ ಮತ್ತೊಂದಿಷ್ಟು ಕಾಲ ಶ್ರೀ ಬನ್ನಂಜೆ ರಾಘವೇಂದ್ರ ಅನ್ನುವ ಹೆಸರಿನಲ್ಲಿ ಅವರು ತಮ್ಮ ಕೈಂಕರ್ಯ ಮುಂದುವರಿಸಿದಾಗ ಕಾಲಾಂತರದಲ್ಲಿ ಇವರ ಈ ಸನ್ಯಾಸ ಬೇಕೇ ಬೇಕು ಅನ್ನುವ ಹಸಿವು ತೀವ್ರವಾಗಿ ಅವರು ಮತ್ತೆ, ಆ ಕಾಲಕ್ಕೆ ಫೋನುಗಳೆಲ್ಲ ಇರಲಿಲ್ಲ, ದೂರ ಬಹರ ಇದ್ದವರನ್ನು ಬರುವವರೆಗೆ ಕಾಯಬೇಕು, ಅಂಥ ಹೊತ್ತಿನಲ್ಲಿ ಅಪ್ಪ ಬರುವುದನ್ನು ಕಾಯ್ದು ಮತ್ತೆ ಅವರನ್ನು ಸಂಪರ್ಕಿಸಿ ತನಗೆ ಹೇಗಾದರೂ ಸನ್ಯಾಸ ದೀಕ್ಷೆಯನ್ನು ಕೊಡುವಂತೆ ಮಾಡಿ ಅಂತ ಕೇಳಿಕೊಂಡಾಗ ಪೂಜ್ಯರಾದ ವಿದ್ಯಾಮಾನ್ಯರ ಜೊತೆಗೆ ಮತ್ತು ಪೇಜಾವರದ ಶ್ರೀ ವಿಶ್ವೇಶ ತೀರ್ಥರ ಜೊತೆಗೆ ಇವರು ಕೆಲವು ಕಾಲ ಆಗಲೇ ಕೆಲಸ ಮಾಡಿದರು, 6-7 ವರ್ಷಗಳ ಕಾಲ. ಅಂಥ ಹೊತ್ತಿನಲ್ಲಿ ನಮ್ಮ ತಂದೆ ಆಗಿನ ಪೇಜಾವರ ಹಿರಿಯ ಶ್ರೀ ವಿಶ್ವೇಶ ತೀರ್ಥರನ್ನು ನೇರವಾಗಿ ಪತ್ರ ಮುಖೇನ, ಇನ್ನೂ ಪ್ರಬುದ್ಧನಾಗಿ ಸನ್ಯಾಸ ಆಯ್ಕೆ ಮಾಡದ ಬಾಲಕನಿಗೆ ಸನ್ಯಾಸ ಕೊಡುತ್ತೀರಿ,
ಪ್ರಬುದ್ಧನಾಗಿ ಸನ್ಯಾಸ ಮಾಡುತ್ತೇನೆ ಅನ್ನುವ ಹಠ ಹಿಡಿದು ಅದನ್ನು ನಡೆಯುವ ಈ ವ್ಯಕ್ತಿಗೆ ನೀವು ದೀಕ್ಷೆ ಕೊಡಬೇಕು ಅಂತ ಒಂದು ಪತ್ರ ಬರೆದ ಬಳಿಕ ಪೇಜಾವರ ಶ್ರೀಗಳು ವಿದ್ಯಾಪೀಠಕ್ಕೆ ಕರೆದು ಪ್ರಣವ ದೀಕ್ಷಾ ಮಂತ್ರದ ಮುಖಾಂತರ ಅವರನ್ನು ಸನ್ಯಾಸಕ್ಕೆ ಕರೆದದ್ದು ಇವತ್ತು ನಮಗೆ ಅವರು ಒದಗಿ ಬರಲಿಕ್ಕೆ ಕಾರಣವಿರಬೇಕು ಅಂತ ನಾವು ಭಾವಿಸಿದ್ದೇವೆ. ಯಾಕೆಂದರೆ ಒಬ್ಬರು ಬರಬೇಕಾದವರು ಬರುವುದಿಲ್ಲ ಅನ್ನುವುದು ಒಂದು ಆಕಸ್ಮಿಕ, ಆ ಹೊತ್ತಿಗೆ ಇನ್ನೊಬ್ಬರು ಇಂಥವರೇ ಬರಬೇಕು ಅಂತ ನಿರ್ಣಯ ಆಗುವುದಿದೆಯಲ್ಲ, ಅದು ಬಹಳ ದೇವನಿಯಮ ಅಂತ ನಾವು ಭಾವಿಸಿದ್ವಿ. ಯಾಕೆಂದರೆ ನಮಗೆ ವೈಯಕ್ತಿಕವಾಗಿ ನಾನು ಅವರನ್ನು ಫೋನಿನಲ್ಲಿ ಕರೆದದ್ದು, ವಿದ್ಯಾಪೀಠದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನನಗೆ 12 ಗಂಟೆ ಆಗಿತ್ತು ಯಾರನ್ನು ಹುಡುಕುವುದು ಅಂತ ತೀರ್ಮಾನ ಆಗುವ ವೇಳೆಗೆ ಫೋನಿನಲ್ಲಿ ಅವರು ಕೇಳಿದರು, ನನ್ನನ್ನು ನೀವು ಯಾವಾಗಾದರೂ ನೋಡಿದ್ದೀರಾ? ದಯವಿಟ್ಟು ಕ್ಷಮಿಸಿ ಸ್ವಾಮೀಜಿ, ಬರೀ ವಿಡಿಯೋಗಳಲ್ಲಿ ಅಥವಾ ಗೂಗಲ್ನಲ್ಲಿ ಫೋಟೋ ನೋಡಿದ್ದೇನೆ ಅಷ್ಟೇ ಅಂದೆ. ನಾನು ಕೂಡ ನಿಮ್ಮನ್ನು ವಾಟ್ಸಪ್ಪಲ್ಲೋ ಅಥವಾ ಇನ್ಯಾವುದೋ ಮಾಧ್ಯಮಗಳಲ್ಲೇ ನೋಡಿದ್ದು, ನಾನು ನೋಡಲಿಲ್ಲ. ನೋಡಿ, ಮುಖಾಮುಖಿ ಆಗದೆ ಒಬ್ಬ ಸ್ವಾಮಿಗಳನ್ನು ಇಂಥದ್ದೊಂದು ಆಪತ್ತಿನ ಸಂದರ್ಭದಲ್ಲಿ ನಾವಿದ್ದೇವೆ, ಅವರ ಪ್ರತಿನಿಧಿಗಳಾಗಿ ನೀವು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳುವಾಗ ಈ ವಯಸ್ಸಿನಲ್ಲಿ ಎಲ್ಲಕ್ಕೂ ಒಪ್ಪಿ ನಮ್ಮಂಥ ಶೈಶವಾವಸ್ಥೆಯ ಬಾಲಕರನ್ನು ಅನುಗ್ರಹಿಸಲಿಕ್ಕೆ ಬಂದಿದ್ದಾರಲ್ಲ, ಅದು ಅಪ್ಪ ಕಳುಹಿಸಿದ ಪುಣ್ಯ ಭಾಗ ಅಂತ ಭಾವಿಸ್ತಾ, ಆ ಎಲ್ಲ ಕೃತಾರ್ಥತೆಗಳ ಜೊತೆಗೆ ನಾನು ಪರಮ ಪೂಜ್ಯರನ್ನು ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನಮ್ಮ ಪ್ರತಿಷ್ಠಾನದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ದಯವಿಟ್ಟು ಶ್ರೀಶಾನಂದರು ಕೂಡ ಮೇಲಕ್ಕೆ ಬಂದು ಅದರ ಜೊತೆಗೆ ಸೇರಿಕೊಳ್ಬೇಕು ಅಂತ ಪ್ರಾರ್ಥನೆ. ಶ್ರೀಶಾನಂದ ಬನ್ನಿ, ಈ ಕಡೆ ಬನ್ನಿ. ಕೊಡಿ ಮಲ್ಲೇಪುರಂ ಶ್ರೀಶಾನಂದ.